ಮಧ್ಯಾಹ್ನದ ಉಪಹಾರ ಯೋಜನೆಯ ಸಾಮಾಜಿಕ ಪ್ರಶ್ನೆಗಳು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮವನ್ನು ಶ್ರೀಮಂತ್ ಸರ್ ಅವರು ಅದನ್ನು ಕುರಿತು ಕೆಲವೊಂದು ಅದರ ಮಹತ್ವವನ್ನು ಹೇಳಿದ್ದಾರೆ. ಇವತ್ತಿನ ದಿವಸ ಸಾಮಾಜಿಕ ಪರಿಶೋಧನೆ ಪಾಲಕ ಪೋಷಕರ ಸಭೆ ಇರ್ತದೆ. ಎಲ್ಲ ಮಕ್ಕಳು ಓದಕ್ಕೆ ಇಲ್ಲ. ನಿಮ್ಮ ಪಾಲಕರು ಓದಿಸೋ ಸ್ಕೂಲಿಗೆ ಬಂದಾರ ಹೇಳ್ತಾರ ಓದ್ತಾರಿಲ್ಲ, ನಮ್ಮ ಮಕ್ಕಳು ಓದ್ತಾರಿಲ್ಲ, ಸರಿಯಾಗಿ ಊಟ ಮಾಡ್ತಾರಿಲ್ಲ, ಬಂದು ನೋಡಿದಾರ ಓಡಾಡಲ್ಲ ಮಕ್ಕಳೆಲ್ಲ ನಿಮ್ಮ ತಾಯಿ ಹೇಳಿ. ಮತ್ತು ನಿಮ್ಮ ಶೌಚಾಲಯ ಏನು ಸರಿಯಾಗಿ ಹ್ಯಾಂಗ್ ಮಾಡಕತ್ತೀರಿ? ನಿಮ್ಮ ತಾಯಿ ತಂದೆ ಅದ್ರ ಬಗ್ಗೆ ಅರಿವು ಇರ್ಬೇಕಲ್ಲ. ನನ್ನ ಮಗ ನನ್ನ ಮಗಳು ಶಾಲೆಗೆ ಹೋಗಂತಾರಪ್ಪ, ಅವಳಿಗೆ ಆರಾಮನೇ ಇಲ್ಲ, ಶಾಲೆಗೆ ಶೌಚಾಲಯನೇ ಇಲ್ಲ, ಹ್ಯಾಂಗೆ ಮಾಡ್ಬೇಕಂತ ನಿಮ್ಮ ತಾಯಿ ತಂದೆ ಕ್ವಶನ್ ಕೇಳಿ ಒಂದ್ಸಲ ಬರೀ ಹೋಗಿ ನಮ್ಮ ಶಾಲೆಗೆ ಶೌಚಾಲಯ ಇಲ್ಲ, ನಾವು ಹ್ಯಾಂಗೆ ಮಾಡಬೇಕು? ತಾಯಿ ತಂದೆ ಒಂದ್ಸಲ ಕೇಳಿದ್ರಂದ್ರೆ ಅದ್ರ ಬಗ್ಗೆ ಏನಾದರೂ ಹೊಸದ ಸೊಲ್ಯೂಷನ್ ಸಿಗ್ಬೋದಿಲ್ಲ. ಪ್ರತಿ ಸ್ಕೂಲಲ್ಲಿ ಗ್ರಾಮ ಪಂಚಾಯತಿಯಿಂದ 5,20,000 ಒಂದು ಶೌಚಾಲಯ ಕಟ್ತಾ ಇಲ್ಲ ಸರ್. ಅದರ ಶೌಚಾಲಯ ಆದ್ರೆ ಅದ್ರ ಫೆಸಿಲಿಟೀಸ್ ಆಗಿ ಮಾಡ್ಕೊಡ್ತಾರೆ ಅಷ್ಟೇ. ನಮಗೆ ಅದ್ರ ಪ್ರಾಬ್ಲಮ್ ಆಗುತ್ತೆ ಸರ್. ಸರ್ ಕಟ್ಟಲಿಲ್ಲ ಏನ್ರಿ, ಒಂದಿನಾನು ಅದ್ರ ಕಿಲಿ ಕೊಟ್ಬಿಟ್ಟು ಅದ್ರ ರೂಮಿಗೆ ಹೊರ ಟೀಚರ್ಸ್ ಒಳಗೆ ಅಂದಿಲ್ರಿ, ಸ್ಟೂಡೆಂಟ್ ಅಂತ ಹೇಳಿ ಸರ್. ಡಬ್ಬ ತಂಗಿ ಅದ್ರ ನಮ್ಗೆ ಹಿಂದೆ ಹಾಕ್ತಾರೆ ಆಗತ್ತೆ ಸರ್. ಅದರ ಕಟ್ಟಡ ಆಗದ್ರಿ ಈಗ ಜಸ್ಟ್ ಇವತ್ತು ಹೊಡೆದಿರುತ್ತೆ, ಅದು ಹೊಡೆದು ಇವತ್ತೇ ಕುಣಾಗಿರುತ್ತೆ. ಹಳಿ ಇಲ್ರಿ ಸರ್, ಹೊಸದರಿ. ಮೊನ್ನೆ ಒಂದು ಎಲೆಕ್ಷನ್ ಆ ಟೈಮಿಗೆ ಕಟ್ಟಾರಿ ಸರ್. ನಾವು ಯೂಸ್ ಮಾಡ್ಕೊಂಡ್ರೆ ಅದು ಯೂಸ್ ಮಾಡಿ ಗೊತ್ತಾಗೋದು ಮಾಡ್ಕೊಂಡ್ರೆ ವಿದ್ಯಾರ್ಥಿಗಳಿಗೆ ಅದನ್ನ ಅಷ್ಟೇ ಹೋಗ್ತದೆ. ಅದ್ರ ನಾವು ಅದ್ರ ಹ್ಯಾಂಗ್ ಅದ ಅಂತ ನೋಡಿದ್ವಿ. ಅದ್ರ ಪರಿಶ್ರಮ ಪಟ್ಟು ಕಟ್ಟೆ ಅದೇ ಹೇಳ್ತೀನಿ, ಯೂಸ್ ಮಾಡಿ ಕಟ್ಟೆ ಅನ್ನೋದು ನಮಗೆ ಗೊತ್ತಾಗ್ಬೇಕು ಸರ್. ಅವು ಫೈಬರ್ ತಟ್ಟಿ ಹೊಡೆದಾರ ಅಂತ ತಟ್ಟಿನ ಹೋಗ್ತೇವೆ ನೋಡಿಲ್ಲ ಅದು ನಾವು ನೋಡ್ಬೇಕ್ರಿ. ಮೊದಲ ನಮ್ಮ ಶಿಕ್ಷಕರಿಗೆ ಶೌಚಾಲಯ ಇಲ್ಲ, ನಿಮ್ಮನ್ನು ಅವ್ರು ಎಲ್ಲಿ ಶೌಚಾಲಯ ಮಾಡೋದು ಕೂಡ ಕಾಸು ಇಲ್ಲ, ಸರ್ ಏನಿಲ್ಲ. ನಾವು ನಮಗೆ ಕುಡಿಯೋಕೆ ನೀರಿಲ್ಲ ಅಂದ್ರೆ ಶಾಲೆಗೆ ಎಲ್ಲರೂ ನೀರು ಟ್ಯಾಂಕ್ನ ನೀರು ಇರ್ತದೆ ಅಂತ ನಾವು ವಿಚಾರಬೇಕು. ನೀರು ಇದ್ದಿಲ್ಲ ಅಂದ್ರೆ ಅನಿವಾರ್ಯ ನಮ್ಮ ಮನೆಯೂ ಆಗಿದೆ. ಹೌದು, ಆ ವ್ಯವಸ್ಥೆ ಬರ್ಬಾರ್ದು. ನಾವು ಶಾಲೆಯಾಗ ನೀರು ಇರಾಗ ನೋಡ್ಕೊಂಡ್ರೆ ಮಾತ್ರ ನಾವು ಫೆಸಿಲಿಟಿ ಚೆನ್ನಾಗಿರೋದು ತಿಳ್ಕೊಂಡಾಗ. ನೀವು ಶಾಲೆನ ಭಾಳ ದಿವಸದ ನೋಡ್ಕೊಂಡು ಬಂದಿರ್ತಕ್ಕಂಥ ಬಟ್ ಚೆನ್ನಾಗಿರ್ತಕ್ಕಂಥ ಒಳ್ಳೆಯ ಶಾಲೆ ಹೆಸರುವಾಸಿ ಇರ್ತಕ್ಕಂಥ ಇವತ್ತಿಗೂ ಚೆನ್ನಾಗಿ ಹೆಸರಾಯಿತು. ಬಟ್ ನಮ್ಮ ತಾಲೂಕು ಪಂಚಾಯತಿಯಲ್ಲಿ ಶಾಲೆ ಹೆಸರು ಚೆನ್ನಾಗಿ ಇರ್ತಕ್ಕಂಥದ್ದು. ಬಟ್ ಇಲ್ಲಿ ಏನೋ ಸ್ಟಾಫ್ ಕೊರತೆ ಎಲ್ಲ ಬಂದರೂ ಸರಳ ಇರ್ಬೋದು ಅಷ್ಟೇ.
ಅದಕ್ಕೆ ಬಿಟ್ಟು ಏನು ಕೊರತೆ ಇಲ್ಲ. ಬಟ್ ಇನ್ನೊಂದು ಮೂಲಭೂತ ಸೌಕರ್ಯ ಏನದ ಇರಬೇಕಾಗಿತ್ತು. ಕೆಲವೊಂದು ನೀವು ಯಾರು ಬಳಕೆ ಮಾಡಿದ್ರೆ ಹಾಳಾಗೋಗ್ಲಕ್ಕ ಅಷ್ಟೇ ಮಾಡ್ಕೊಂಡಿಲ್ಲ. ಬೇರೆ ಬೇರೆ ಫೆಸಿಲಿಟಿ ಏನು ಇರಬೇಕು ಅದು ಆಗಿಲ್ಲ. ಅವರು ಫೆಸಿಲಿಟಿ ಕೊಟ್ಟಾಗ ಮಾತ್ರ ನಾವು ಬಳಕೆ ಮಾಡಿಲ್ಲ. ಬೇರೆ ಬೇರೆ ಒಂದೊಂದು ಸ್ಕೂಲಲ್ಲಿ ಎಷ್ಟೋ ಶೌಚಾಲಯ ಐತೆ, ನೀರು ಐತೆ, ಬೋರ್ವೆಲ್ ಹಾಕಿದ್ದಾರೆ, ಬೇರೆ ಬೇರೆ ಕಟ್ಟಡಗಳು ಜಾಸ್ತಿ ಇವ. ಅಂಥವೆಲ್ಲ ಫೆಸಿಲಿಟಿ ಚೆನ್ನಾಗೈತಿ. ಈಗ ನಮ್ಮ ಬೇರೆ ಶಾಲೆಗಳು ಮಕ್ಕಳ ಸಂಖ್ಯೆ ಕಡಿಮೆ ಐತಿ, ಶಾಲೆಗಳು ಕೂಡ 10-15 ಕೋಣೆಗಳವ. ಇದೇ ನೀವು ರಾತ್ರಿಯೊಳಗೆ ಹೋಗಿ 4 ಎಕರೆ ಶಾಲೆ ಇತ್ತು, 4 ಎಕರೆ ಕಾಂಪೌಂಡ್ ಆಯಿತು, 10-15 ಕೋಣೆಗಳವ. ನೀರಿನ ಫೆಸಿಲಿಟಿ ಎಲ್ಲ ಮೊದಲ ಆ ಊರಿನ ಊರಿನ ಯಾವ ವಿಷಯ ಮತ್ತು ಅದ್ರ ತಕ್ಕಂತೆ ಫೆಸಿಲಿಟಿ ಕೊಡ್ಬೇಕು ಸಾಧ್ಯ ಅದ. ನಿಮ್ಮ ಮನೆಯಾಗ ಮಕ್ಕಳ ಸಂಖ್ಯೆನೂ ಜಾಸ್ತಿ ಅದ, ಎಲ್ಲ ಸಮುದಾಯದ ಸಂಖ್ಯೆನೂ ಜಾಸ್ತಿ ಅದ. ಅದಕ್ಕೆ ಹೆಚ್ಚಿನ ಫೆಸಿಲಿಟಿ ಕೊಡ್ಕೋಬೋದು. ಅದಕ್ಕೆ ನಾವು ಹೆಚ್ಚಿನ ಫೆಸಿಲಿಟಿ ಕೊಡ್ಕೋಬೇಕಂದ್ರೆ ನಮ್ಮ ಪಾಲಕರ ಶ್ರಮ ಮಕ್ಕಳು ಭಾಳಷ್ಟು ಇರುತ್ತೆ. ನಮ್ಮ ಮಕ್ಕಳು ಶಾಲೆ ಕಲಿತಾ ಇದ್ದಾರಂದ್ರೆ ನಮ್ಮ ಮಕ್ಕಳಿಗೆ ಏನೇನು ಮೂಲಭೂತ ಸೌಕರ್ಯ ಇರಬೇಕು, ಆ ಮೂಲಭೂತ ಸೌಕರ್ಯ ಸಮರ್ಪಕವಾಗಿ ಸರ್ಕಾರ ಲೆಕ್ಕದಲ್ಲಿ ಶೌಚಾಲಯದ ಆಟದ ಎಲ್ಲ ಶಿಕ್ಷಕರಿಂದ ಕಂಪೌಂಡಕ್ಕೆ ಕೂಡೋದು ಎಲ್ಲ ಬರ್ತಾರೆ. ನಮ್ಮ ಮಕ್ಕಳಿಗೆ ಇನ್ನೂ ಸಮರ್ಪಕವಾಗಿ ಇನ್ನೂ ಅವ್ರಿಗೆ ಏನೇನು ಬೇಕು, ಯಾವ ರೀತಿ ವಾತಾವರಣ ಮಾಡ್ಕೊಳ್ಬೇಕು ಅನ್ನೋದು ಅದು ಮನವರಿಕೆಯಾಗಿಲ್ಲ, ಚಾಲ್ತಿಯಲ್ಲಿ ಬರಬೇಕು. ಅದಕ್ಕೆ ನೀವು ಮಕ್ಕಳಾಗಿರ್ತಕ್ಕಂಥವ್ರು ಅಷ್ಟೇ ನೆನಪಿಟ್ಟಬೇಕು. ಸರ್ಕಾರ ಏನು ಫೆಸಿಲಿಟಿ ಕೊಡಬೇಕಲ್ಲ ಅದು ನಮ್ಮ ವಿದ್ಯಾರ್ಜನೆಗಾಗಿ, ಓದಲಕ್ಕಾಗಿ, ನಮ್ಮ ಭವಿಷ್ಯಕ್ಕಾಗಿ ಮುಂದೆ ಒಂದು ದಿನ ಏನಾದರೂ ಸಾಧಿಸ್ಕೋತೀನಿ, ನಮ್ಮ ಊರಿಂದ ಸಾಧಿಸ್ಕೋತೀನಿ, ನಾನು ಕಲಿಸಿರ್ತಂಥ ಶಿಕ್ಷಕರ ಹೆಸರು ತರ್ತೀನಿ. ಹಗಲಾರತಿ ತಾಯಿ ತಂದೆ ಕಷ್ಟಪಟ್ಟು ಪಡ್ತಿರ್ತಾರೆ, ಅವ್ರ ಕಷ್ಟಗಳನ್ನು ನೋಡಿ ಮುಂದೊಂದು ದಿನ ದಾರಿ ದೀಪ ಆಗ್ತಿರೋ ಮನೋಜ್ಞಾನ ನಿಮ್ಮಲ್ಲೇ ಬಂದಾಗ ಮಾತ್ರ ಈ ಶಾಲೆ ಕಲಿತ ಶಿಕ್ಷಣದಲ್ಲಿ ನೀವು ಶಿಕ್ಷಣ ಅದು ಒಂದಿನ ಮುಂದೊಂದು ದಿನ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗ್ತದೆ. ನೀವು ಸುಮ್ಮನೆ ಏನೋ ಊರಾಗ ಯಾರು ಆಟ ಆಡೋಕ್ಕಿಲ್ಲ, ಸುಮ್ಮನೆ ಶಾಲೆಗೆ ಬರ್ತಾ ಇದ್ದೀರ ಅಂದ್ರೆ ಮುಂದಿನ ಒಂದು ದಿನ ನಿಮ್ಮ ಭವಿಷ್ಯಕ್ಕೆ ನಿಮಗೆ ಮಾರ್ಕ್ ಆಗೋಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿದ್ದವ್ರು ನೀವು ದೊಡ್ಡವರಿಗೆ ಕೂತಿರಲ್ಲ ಸೇವಂತ ಹೇಳ್ತಾರೆ, ಸಣ್ಣವ್ರಿಗೆ ಕೂತಿಲ್ಲ. ನೀವೆಲ್ಲರೂ ಸಿಕ್ತಾರೆ, ನೀವೆಲ್ಲರೂ ಹುಷಾರಿದ್ದವರೇ ಇದ್ದೀರಿ. ಅಷ್ಟು ಮಂದಿ ಎಲ್ಲರೂ ಹುಷಾರಿದ್ದರು. ಎಲ್ಲರ ಬಲ್ಲಕ್ಕೆ ನಿಮ್ಮ ಬಲ್ಲಕ್ಕೆ ಒಂದು ಧೈರ್ಯ ಇರಬೇಕು, ನಿಮ್ಮ ಬಲ್ಲಕ್ಕೆ ಒಂದು ಅನುಭವ ಇರಬೇಕು. ಮುಂದೊಂದು ದಿನ ಏನಾದರೂ ನಾ ಡಾಕ್ಟರ್ ಆಗ್ತೀನೋ, IAS ಆಫೀಸರ್ ಆಗ್ತೀನೋ, KS ಆಗ್ತೀನೋ, SP ಆಗ್ತೀನೋ, DC ಆಗ್ತೀನೋ, ಸೈಂಟಿಸ್ಟ್ ಆಗ್ತೀನೋ, ಲೆಕ್ಚರ್ಸ್ ಆಗ್ತೀನೋ, ಪ್ರೊಫೆಸರ್ ಆಗ್ತೀನೋ, ನಾವು ಹೊಸ ಸ್ಟ್ಯಾಂಡರ್ಡ್ ಐತಿ ಕಾಗಿ ನಾವು ಹೇಳಿಲ್ಲ. ಇವಿಷ್ಟು ನಾವು ಹೊಸ ಆಗ್ತೀನಿ ಅನ್ನೋದು ನಿಮ್ಮ ಬಲ್ಲಕ್ಕೆ ಯಾವಾಗ ಧೈರ್ಯ ಇರ್ತದ ಅವಾಗ ಒಂದು ದಿವಸ ಎಲ್ಲರೂ ಮನುಷ್ಯರಾಗಲಿಕ್ಕೆ ಸಾಧ್ಯ ಆಗ್ತದೆ. ನಾ ಹೇಳಿರ್ತಕ್ಕಂಥ ನೀವು ಒಂದು ಆಗಕ್ಕೆ ನೀವೆಲ್ಲ ಸಾಮರ್ಥ್ಯ ಇದ್ದಿಲ್ಲ ಅಂದ್ರೆ ನೀವು ಲಾಸ್ಟ್ ಗ್ರೇಡ್ಗಿಂತ ಲಾಸ್ಟ್ ಗ್ರೇಡ್ ಆಗಿರ್ತೀವಿ. 25 ವರ್ಷ ಆದ್ಮೇಲೆ ನಿಮ್ಮ ಮನೆಯಲ್ಲಿ ಇದ್ದಿರ್ತಕ್ಕಂಥ ತಾಯಿ ತಂದೆ ಸೇರಲ್ಲ, ಆಜು ಬಾಜುದವ್ರು ಸೇರಲ್ಲ, ಗೆಳತಿಯರು ಸೇರಲ್ಲ, ಬರೀನವ್ರು ಯಾರೂ ಸೇರಲ್ಲ. ಯಾಕಂದ್ರೆ ನಿಮ್ಮ ಬೆಳವಣಿಗೆನೇ ಕುಂಠಿತವಾಗಿರ್ತದೆ. ಏನಾದರೂ ನೀವು ಕೆಲಸ ಮಾಡಕ್ಕೆ ಬರಲ್ಲ, ಅಗ್ರಿಕಲ್ಚರ್ ಬರಲ್ಲ, ಹಾರ್ಟಿಕಲ್ಚರ್ ತೋಟಗಾರಿಕೆ ಬರೋಂಗಿಲ್ಲ, ಗೋಂಡಿ ಹಚ್ಬೋದು ಗೋಂಡಿಗೆ ಮಾಡಕ್ಕೆ ಬರಲ್ಲ, ಮನ್ಯಾಗ ಏನಾದರೂ ಕೆಲಸ ಹಚ್ಚಿದ್ರೆ ಮನೆಯಾಗ ಕೆಲಸನೂ ಬರೋಂಗಿಲ್ಲ. ನೌಕರಿ ಮಾಡ್ಬೇಕಂದ್ರೆ ಸುಮ್ಮನೆ ಬಿಲ್ಡಪ್ನ ಪೇಪರ್ ಮಾರ್ಕ್ಸ್ ಕಾರ್ಡ್ ಜಮಾ ಆಗಿರ್ತಾವೆ. ನಾನು ಬಲ್ಲಕ್ಕೆ ಸ್ವಂತ ಶಕ್ತಿ ಏನಾದರೂ ಇತ್ತಂದ್ರೆ ಈ ಜಗತ್ತಿನಾಗ ಎಲ್ಲಾದರೂ ಓಡಾಡ್ಕೊಂಡು ಕೆಲಸ ಮಾಡ್ತೀವಿ. ಅಷ್ಟೊಂದು ಸಾಮರ್ಥ್ಯ ಬೆಳೆಸ್ಬೇಕಾದ್ರೆ ನಮ್ಮ ಶಿಕ್ಷಕರು ಹಗಲರಾತ್ರಿ ನೀವು ಪಾಠ ಹೇಳ್ತಿರ್ತಾರೆ. ಆ ಪಾಠ ಹೇಳ್ತಿರಂತ ನೀವು ಯಾವಾಗಲೂ ಮನದಟ್ಟ ಕೇಳ್ತೀರಿ, ನಿಮ್ಮ ಬಲ್ಲಕ್ಕೆ ನಿಮ್ಮ ಮೆಂಟಾಲಿಟಿ ನೀವು ಯಾವಾಗ ನೀವು ಪರಿಪೂರ್ಣವಾಗಿರ್ತೀರಿ, ಅವಾಗ ನೀವು ಈ ಜಗತ್ತಿನ ತಿರುಗಾಡ್ಬೋದು, ಎಲ್ಲರೂ ಏನಾದ್ರು ಸಾಧ್ಯ. ನಮ್ಮ ಶಾಲೆಗಳಲ್ಲಿ 3 ಭಾಷೆಗಳು ಕಲಿಸ್ತಾರೆ. ಒಂದು ಫಸ್ಟಾಗಿ ಕನ್ನಡ ಕಲಿಸ್ತಾರೆ, ಇದು ಕರ್ನಾಟಕದಿಂದ ಎಲ್ಲರೂ ತಿರುಗಾಡ್ಬೋದು. ಆಮೇಲೆ ಹಿಂದಿ ಕಲಿಸ್ತಾರೆ, ನಮ್ಮ ದೇಶ ತುಂಬ ಎಲ್ಲಾದರೂ ತಿರುಗಾಡ್ಬೋದು. ಇಂಗ್ಲೀಷ್ನೂ ಕಲಿಸ್ತಿರ್ತಾರೆ, ಇದು ಜಗತ್ತಿನ ತುಂಬ ಎಲ್ಲಿ ತಿರುಗಾಡಿ ಬರ್ಬೋದು. ಈ 3 ಕಂಪಲ್ಸರಿ ಇಟ್ಟಿದ್ದಾರೆ ನಮ್ಮ ಸಬ್ಜೆಕ್ಟಾಗಿ. ಈ 3 ನೀವು ಯಾವಾಗ ಪರಿಪೂರ್ಣವಾಗಿ ಬರ್ತದ ಅವಾಗ ನಿಮಗೆ ಧೈರ್ಯ ಬರ್ತದೆ. ನೀವು ಮುನ್ನೋಡಿ ಬಿಟ್ಟು ಸುಮ್ಮನೆ ಯಾವಾಗ ಆಳದಕ್ಕೆ ಬರ್ತೀರಿ, ಬಸ್ ನಂಬರ್ ಯಾವಾಗ ನೀವು ಓದಕ್ಕೆ ಬರ್ತದ ಹೆಸರು, ಅವಾಗ ನಿಮ್ಗೆ ಧೈರ್ಯ ಅದ. ಹೆಚ್ಚಿನ ಮನೋಜ್ಞಾನ ಕೊಡ್ತಾ ಹೋದಾಗ ಮಾತ್ರ ಅವಾಗ ನಮ್ಮ ರಾಜ್ಯದಿಂದ ಕಲಬುರಗಿ, ಬೆಂಗಳೂರು, ಆಮೇಲೆ ಡೆಲ್ಲಿ ಓಡಾಡಕ್ಕೆ ಸಾಧ್ಯ ಆಗ್ತದೆ. ಈ ಎಲ್ಲ ಓಡಾಡಕ್ಕೆ ಸಾಧ್ಯ ಆಗಬೇಕಂದ್ರೆ ನೀವು ಹಗಲ ರಾತ್ರಿ ಶ್ರಮ ಪಡಲೇಬೇಕು. ಏನೆಲ್ಲ ನಾವು ಕಾಟ ಮಾಡಿ ಸೂತ್ರ ಮಾಡಿ ಏನೇನೋ ಮಾಡಿ ಗಳಿಸ್ಬೋದು, ಪರವಾಗಿಲ್ಲ. ಬಟ್ ವಿದ್ಯೆ ಮಾತ್ರ ಗಳಿಸೋಕ್ಕೆ ಸಾಧ್ಯ ಇಲ್ಲ. ವಿದ್ಯೆ ನಮ್ಮ ಪ್ರತಿಬಿಂಬ ಅದು ಜ್ಞಾನ ನಮ್ಮಲ್ಲೇ ತೋರಿಸ್ತಾ ಇರ್ತದೆ. ಅದು ಯಾವಾಗ ತೋರಿಸ್ತಿರ್ತದೆ? 25 ವರ್ಷ ಆದ್ಮೇಲೆ. 25 ವರ್ಷ ಆದ್ಮೇಲೆ ಈ ಶಾಲೆಯಲ್ಲಿ ಕಲ್ತು ಓದಿರ್ತಾರಲ್ಲ, ಪ್ರತಿ ಕ್ಷಣನೂ ನೆನಪು ಬರ್ತಿರ್ತಾವಾಗ. ಸಂತೋಷವಾಗಿದ್ದು ಭೀ ಈ ಕ್ಷಣವಾಗಿ ನೆನಪು ಬರ್ತದೆ, ಕಷ್ಟಗಳಿದ್ದಾಗ 2 ರೂಪಾಯಿ ನೆನಪು ಬರ್ತದೆ. ಯಾಕಂದ್ರೆ ನಾನು ಕಲಿತಕ್ಕಂಥ ವ್ಯವಸ್ಥೆನ ಚೆನ್ನಾಗಿ ಕಲೀಲಿಲ್ಲ ಅವಾಗೆ. ಚೆನ್ನಾಗಿ ಅದೇ ಟೈಮಲ್ಲಿ ಚೆನ್ನಾಗಿ ಕಲ್ತಿದ್ದಂದ್ರೆ ಏನೇನೋ ಆಗ್ಬಿಡ್ತದೆ. ನನಗೂ ಕಲಿಬೇಕಂತ ಆಸೆ, ನನಗೂ ಎಲ್ಲ ಕಲಿಬೇಕು ಭಾರಿ ಆಸೆ.
ಯಾಕಂದ್ರೆ ನಾ ಕಲಿಯೋ ವಯಸ್ಸಿಗೆ ಚೆನ್ನಾಗಿ ಕಲ್ತಿದ್ರೆ ನಾಳೆ ಇದರಿಂದ ಎಲ್ಲೂ ಬರ್ತಿದ್ದಿಲ್ಲ. ನಾನು ಸುತ್ತಮುತ್ತಿದ್ರೆ ಎಲ್ಲರೂ ಚೆನ್ನಾಗಿ ಕಲ್ತಿದ್ದೆ. ಈ ವ್ಯವಸ್ಥೆ ನೀವು ಯಾರಿಗೂ ಬರ್ಬಾರ್ದು. ಸ್ಟ್ಯಾಂಡರ್ಡಾಗಿ ಕಲಿಯೋದು ಅವಕಾಶ ಅದ. ನೀವು ಏನಾದರೂ ಸರಿಯಾಗಿ ಎಜುಕೇಷನ್ ಕಲೀಲಿಲ್ಲ ಮುಂದಿನ ದಿನ ಭಾಳ ಕಷ್ಟ ಆಗ್ಬಿಡುತ್ತೆ. ಇದು ಇವತ್ತು ನಾ ಹೇಳಿದ್ವಿ ನೆನ್ಪಿಟ್ಬಿಡ್ಬೇಕು. ಯಾಕಂದ್ರೆ ಡೇ ಬೈ ನಮಗೆಲ್ಲ ಫೆಸಿಲಿಟಿಗಳು ಸರ್ಕಾರ ಕೊಡಾಕತ್ತದ, ಬಟ್ ಬದುಕಿನ ದಾರಿ ಕೊಡ್ತಾ ಇಲ್ಲ. ಆ ಬದುಕು ನಾವು ಹ್ಯಾಂಗೆ ಬದುಕು ತೋರಿಸ್ಬೇಕಂದ್ರೆ ನಮ್ಮನ್ನು ನಾವೇ ಪಡ್ಕೋಬೇಕು. ಅಷ್ಟಪಟ್ಟು ಭಾಳ ಕಷ್ಟಪಡಬೇಕು. ಭಾಳ ಆಟ ದಾರಿ ಇದ್ದು ಭಾಳಷ್ಟು ದಾರಿ ಇದ್ದು ಒಳ್ಳೆ ದಾರಿ ಮಾರ್ಗ ಹೋಗ್ಬೇಕಂದ್ರೆ ಭಾಳ ಕಷ್ಟ ಆಗ್ತಾವ. ಒಂದ್ಸಲ ಸಾಧಿಸಿ ತೋರಿಸೋದ್ರೆ ನೀವು ಏನೆಲ್ಲ ಸಾಧಿಸೋಕೆ ಹೋಗ್ಬೋದು. ನೀವೆಲ್ಲ ಟಿ ವಿ ನೋಡ್ತಿರ್ತೀರಿ, ಮೊಬೈಲ್ ನೋಡ್ತಿರ್ತೀರಿ, ವಾಟ್ಸಪ್ ನೋಡ್ತಾ ಇರ್ತೀವಿ. ಒಳ್ಳೆ ಕಥೆಗಳನ್ನ ಅದೊಂದು ಇಟ್ಕೊಂಡು ತಕ್ಷಣ ಅದನ್ನು ಬರ್ತಾರೆ. ನೀವು ಮುಂದೆ ಹೋಗ್ತಕ್ಕಂಥ ದಾರಿ ಇಟ್ಕೊಂಡು ನಿಮ್ಗೆಲ್ಲರೂ ಇದ್ದಿರ್ತಕ್ಕಂಥದ್ದು ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿರ್ತೀವಿ. ಕಲ್ತಕ್ಕಂಥ ಸಾಮರ್ಥ್ಯ ಇದೆ. ಆ ಸಾಮರ್ಥ್ಯ ನೀವು ಚೆನ್ನಾಗಿ ಬೆಳ್ಕೊಂಡಿದ್ರೆ ನೀವು ಒಂದು ದಿವಸ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗ್ತದೆ. ನೀವು ಚೆನ್ನಾಗಿ ನೀವು ಕಲೀಲಿಲ್ಲ, ಸುಮ್ಮನೆ ಎಲ್ಲರೂ ಯಾರು ನನ್ನ ಹತ್ರ ಇದ್ದವರು ಯಾರು ನನ್ನ ಏನೂ ಆಗಿಲ್ಲ ಅಂತ ತಿಳ್ಕೊಂಡಿದ್ರೆ ನಿಮ್ಮ ವಿದ್ಯಾರ್ಥಿಗಳೇ ಇಷ್ಟಕ್ಕೆ PUC ಮುಗಿತದ, ಡಿಗ್ರಿ ಮುಗಿತದ, ಲಾಸ್ಟ್ MSc ಅಂತ ಮಾಡಿ ಮುಗಿಬೇಕು. ನೀವು ಇವತ್ತೇ ಪ್ರಮಾಣ ಮಾಡಬೇಕು ನೆನ್ಪು ಬರಗೆ ಸರಿ ಆಗ್ತೀನಿ ಅಂತ ಅಂದಾಗ ಮುಂದೆ ದಿವಸ ಮನುಷ್ಯರಾಗಿ ಭಾಳ ಸಾಧ್ಯ ಆಗ್ತದೆ. ಅದಕ್ಕೆ ಎಲ್ಲರೂ ಮಾಡ್ತಿರಲಿಲ್ಲ. ಎಲ್ಲರೂ ಹುಷಾರಿದ್ದವ್ರು ನೆನಪಿದ್ರು. ಎಲ್ಲರೂ ಈಗ ಇದ್ದವ್ರು ವರ್ಷ ಮುಂದೆ ಎಲ್ಲರೂ ಹುಷಾರಿದ್ದವ್ರಿ. ಎಲ್ಲರಿಗೆ ನಿಮಗೆಲ್ಲ ತಪ್ಪು ಯಾವುದು ಸರಿ ಯಾವುದು ವಾಸ್ತವ ಸ್ಥಿತಿ ಆಗಲ್ಲ, ಮುಂದೆ ನಾ ಹ್ಯಾಂಗೆ ಬದಬೇಕು ಅನ್ನೋದು ಪ್ರತಿಯೊಬ್ಬರಿಗೆ ಹೊಸ ಮಂದಿಗೆ ಗೊತ್ತಾಗ್ತದೆ. ಆ ವಿಚಾರ ಇಟ್ಕೊಂಡೇ ಇನ್ನು ಕಲಿತಕ್ಕಂಥ ಅವಕಾಶಗಳು ಸರಿಯಾಗಿದೆ. ಭಾಳಷ್ಟು ಓದ್ತಕ್ಕಂಥ ಪ್ರಯತ್ನ ಮಾಡಿ. ಬಟ್ ಈಗೆಲ್ಲ ಹಳ್ಳಿ ಲೆವೆಲ್ದಾಗ ಇಂಗ್ಲೀಷ್ ಮೀಡಿಯಂ ಮಾಡಿದ್ದಾರೆ, ಕನ್ನಡ ಮೀಡಿಯಂ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ನಮ್ಗೆ ಹಳ್ಳಿಯಿಂದಾಗಿದ್ದರೆ ಭಾಳಷ್ಟು ಓದ್ತೀವಿ. ಸಿಟಿಗೆ ಬೇರೆ ಬೇರೆ ಕಂಪೇರ್ ಮಾಡಿದ್ರೆ ನಮ್ಮ ಮಕ್ಕಳು ಅವ್ರು 1 ತಾಸು ಓದಿದ್ರು 4 ತಾಸು ಓದಿದ್ದೀವಿ. ಅವ್ರಿಗೆ ನಮಗೆ ವ್ಯತ್ಯಾಸ ಇರ್ತದೆ. ನಮ್ಗೆ ಫೆಸಿಲಿಟಿ ಕಡಿಮೆ ಇರ್ತವೆ. ನಾವು ಎಷ್ಟು ಬೇಕೋ ಅಷ್ಟು ಓದಿರ್ತೀವಿ. ಅದಕ್ಕೆ ಬೇರೆದವ್ರಿಗೆ ಕಾಂಪಿಟೇಷನ್ ಮಾಡೋದ್ರಿಂದ ಅಲ್ಲ ಓದಲೇಬೇಕು. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಎಲ್ಲರೂ ದೊಡ್ಡ ಆಫೀಸರ್ ಆಗಲಿ, ದೊಡ್ಡ ಇಂಡಸ್ಟ್ರಿಯಲ್ಸ್ ಆಗಲಿ, ಬೇರೆ ಬೇರೆ ಸಂಶೋಧನೆ ಮಾಡಿ ಬೇರೆ ಬೇರೆ ಸಾಧಕರಾಗ್ತಕ್ಕಂಥ ವ್ಯವಸ್ಥೆ ಮಾಡೋದು ಅಂತ ನಾನು ಎಲ್ಲ ನಿಮ್ಮನ್ನು ಕುರಿತು ನಿಮ್ಮ ಜೀವನದ ದಾರಿ ಯಾವ ರೀತಿಯಾಗಿ ನೀವು ಹುಡ್ಕೊಂಡು ಹೋಗಬೇಕು, ಅದಕ್ಕೆ ಓದಬೇಕು, ಬರೀಬೇಕು, ಪರಿಶ್ರಮ ಪಡ್ರಿ ಅಂತ ಮಾತುಗಳನ್ನು ಹೇಳಿ ಒಳ್ಳೆಯ ಕಿರುಮಾತುಗಳನ್ನು ಹೇಳಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ HM ಸರ್ ಅವರು ಕೂಡ ಅದಕ್ಕೆ ಕುರಿತು ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು ಡಾಕ್ಟರ್ಗಳು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಮಧ್ಯಾಹ್ನ ಉಪಹಾರ ಯೋಜನೆಯ ಸಾಮಾಜಿಕ ಪರಿಶೋಧನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಇವತ್ತಿನ ಸರ್ ಅವರು ನಮ್ಮೆಲ್ಲರಿಗೂ ತಮ್ಮ ಜೀವನದ ಬಗ್ಗೆ ಹೇಳಿದ್ರು. ಆದರೆ ಇವತ್ತಿನ ದಿನ ನಾವು ಮಧ್ಯಾಹ್ನ ಬಿಸಿ ಊಟದ ಪರಿಶೋಧನಾ ಅಂದರೆ ಮಧ್ಯಾಹ್ನ ಬಿಸಿ ಊಟದ ಬಗ್ಗೆ ಹೇಳಿಲ್ಲ ಸರ್. ಸ್ವಲ್ಪ ಇದ್ರ ಬಗ್ಗೆ ಹೇಳಿದ್ರು ಕೂಡ ನೀವು ಸ್ವಲ್ಪ ಇದಾಗ್ತಿತ್ತು. ಮತ್ತು ಇವತ್ತಿನ ದಿನ ನೀವು ಊಟ ಮಾಡ್ತಾ ಇದ್ದೀರಲ್ಲ, ಊಟ ಸರಿಯಾಗದ ಇಲ್ಲ? ಏನು ಸರಿಯಾಗದ ರೀ? ತುಂಬ ಚೆನ್ನಾಗದ. ಮೊದಲಿನಕ್ಕಿಂತಲೂ ಈಗ ಬಿಡಿಸ್ಯಾರ. ಹೌದಾ? ಸರಿನಾ? ಅದೇ ರೀತಿಯಾಗಿ ನೀವು ಕೂಡ ಏನಪ್ಪ ಅಂದರೆ ಬರೀ ಊಟ ಅಷ್ಟೇ ಅಲ್ಲ, ನೀವು ಊಟ ಯಾಕೆ ಕೊಟ್ರಪ್ಪ ಅಂದರೆ ನೀವು ಮನೆಗೆ ಹೋಗಬಾರ್ದು. ಮನೆಗೆ ಹೋಗಿ ಊಟ ಮಾಡಲಿಕ್ಕೆ 2 ಗಂಟೆ ಹೋದ್ರಂದ್ರೆ ಮತ್ತೆ ಶಾಲೆಗೆ ಬರೋಕ್ಕಾಗಲ್ಲ ಅಂತೇಳಿ ಸರ್ಕಾರ ಅಂತಾರೆ. ಅಂದರೆ ಕೆಲವೊಬ್ಬರಿಗೆ ಊಟ ಬರೋ ಪ್ರಾಬ್ಲಮ್ ಇರುತ್ತೆ. ಮನೆಯಾಗ ಎಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಊಟ ಇರಲ್ಲ ಅಂತೇಳಿ ಸರ್ಕಾರ ಬಿಸಿ ಊಟ ಮಾಡ್ಯಾರ. ಇಲ್ಲಿ ಬಿಸಿ ಊಟ ಸೇವಿಸ್ಬೇಕಂದ್ರೆ ಹೆಚ್ಚಿನ ರೀತಿಯಲ್ಲಿ ನೀವು ಏನಪ್ಪ ಅಂದರೆ ಶಿಕ್ಷಣ ಪಡಿಬೇಕು. ಶಿಕ್ಷಣ ಪಡೆದಕ್ಕೆ ನಮ್ಮ ಶಾಲೆ, ನಮ್ಮೂರು, ನಮ್ಮ ದೇಶದ ಹೆಸರು ತಲೆ ಅಂತ ಹೇಳ್ತಾ 12 ಮಾತು ಮುಗಿಸ್ತೀನಿ. ಸರ್ ಅವರು ಬಿಸಿ ಊಟ, ಮಧ್ಯಾಹ್ನದ ಬಿಸಿ ಊಟ ಕುರಿತು ತುಂಬಾ ಚೆನ್ನಾಗಿ ಕ್ವಶನ್ನು ಕೇಳಿದ್ದಾರೆ. ಅದೇ ರೀತಿ ಊಟ ಹೆಂಗದ ಅನ್ನೋದ್ರ ಬಗ್ಗೆನೂ ಹೇಳಿದ್ದಾರೆ. ಈ ಮೊದಲು ನಾನು 2-3 ವರ್ಷ ಈಗ ಮಾಡಿದ್ದೀನಿ. ಅವಾಗಿಂದ ಪೀರಿಯಡ್ಗಿಂತಲೂ ಈಗಿನ ಸಮಯದಾಗ ಸೊ ಊಟ ತುಂಬಾ ಕ್ವಾಲಿಟಿಯಾಗಿ ಜಾಸ್ತಿ ಕಾಯಿಪಲ್ಯನೂ ತರಗತ್ತಾರೆ. ಸೊ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಸರ್ ಅವ್ರನ್ನ ಅಂತೇಳಿ ಅವ್ರ ಬಗ್ಗೆ 2 ಮಾತು ಹೇಳಿದೆ. ಸೊ ಈ ಕಾರ್ಯಕ್ರಮವನ್ನು ಕುರಿತಾಗಿ ನಮ್ಮ ಯರಮ್ಮ ಮೇಡಮ್ ಅವರು ಕೂಡ 1-2 ಮಾತುಗಳನ್ನು ಆಡಬೇಕಂತ ಹೇಳಿ ಹೊರಟು.
ಮತ್ತು ಶಕ್ತಿ ಪೋಷಣ ಸಾಮಾಜಿಕ ಪರಿಶೋಧನೆ ಸಾಮಾಜಿಕ ಪರಿಶೋಧನೆ ಫಸ್ಟ್ ನಮ್ಗೆ ಅದೇ ಅರ್ಥ ಮಾಡ್ಬೇಕು. ನಮ್ಗೆ ಅದೇ ಅರ್ಥ ಇಲ್ಲ ಅಂತಂದರೆ ಶಕ್ತಿ ಪೋಷಣೆ ಫಸ್ಟ್. ಶಕ್ತಿ ಅಂದರೆ ಏನು? ನಮ್ಮಲ್ಲಿರ್ತಕ್ಕಂಥ ಎಲ್ಲ ವಸ್ತುಗಳು ನಾವೆಲ್ಲ ದಿನ ಪ್ರತಿನಿತ್ಯ ಊಟ ಮಾಡ್ತೀವಿ, ಆದರೆ ಆ ಊಟದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಬೇಕು. ಈಗಾಗಲೇ ವಿಜ್ಞಾನಿಗಳ ನಿಮಗೆ ಪೋಷಕಾಂಶಗಳು ಮತ್ತು ಪ್ರೋಟೀನ್ಗಳು ವಿಟಮಿನ್ಗಳು ಹಲವಾರು ಆ ಪೋಷಕಾಂಶಗಳು ನಮ್ಮ ಪ್ರತಿನಿತ್ಯ ನಮ್ಮ ಮನೆಯಲ್ಲಿ ಸಿಗ್ತದೋ ಇಲ್ಲೋ. ಯಾಕಂದರೆ ನಾವೆಲ್ಲರೂ ರೈತಾಪಿ ಜನ ಹೌದಲ್ಲ, ಒಂದು ಮಾಡಿದ್ರೆ ಒಂದು ಬಿಟ್ಟು ಹೋಗ್ತೀವಿ, ಒಂದು ಅನ್ನ ಮಾಡೋದು ಬೆಳೆ ಬರ್ತೀವಿ, ಬೆಳೆ ಮಾಡೋದು ರೊಟ್ಟಿ ಬರ್ತೀವಿ, ರೊಟ್ಟಿ ಮಾಡೋದು ಚಪಾತಿ ಬರ್ತೀವಿ ಹೌದಿಲ್ಲ. ಆ ಒಂದು ಉದ್ದೇಶಕ್ಕಾಗಿ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗುವಿನ ಬುದ್ಧಿ ಬೆಳವಣಿಗೆ ಬೇಕಾದ್ರೆ ವಿಟಮಿನ್ ಅತ್ಯವಶ್ಯಕ. ಆ ವಿಟಮಿನ್ಗಳ ಒಂದು ಕೊರತೆಯನ್ನು ನೀಗಿಸ್ಬೇಕಂತ ನಮ್ಮ ಸರ್ಕಾರ ಒಂದು ಹೊಸ ಕಾರ್ಯಕ್ರಮ ಮಾಡಿದ ವಿಟಮಿನ್ ಕೊಡಬೇಕು. ಅದ್ರ ಜೊತೆಗೆ ಬರೀ ಮೊದಲ ಏನಿತ್ತು ವಿಟಮಿನ್ದಾಗ ಅನ್ನ ಸಾರು ಇತ್ತು, ಒಂದು 5 ದಿವಸ ಬೇರೆ ಬೇರೆ ಒಂದು ಪಲಾವ್ ಇತ್ತು, ಅಂದ್ರೆ ಪ್ರತಿ ಒಂದು ವೆಜಿಟೇಬಲ್ಸ್ ಹಾಕಿಸಿ ಅನ್ನ ಮಾಡಬೇಕಾಗಿತ್ತು. 6 ದಿನಕ್ಕೆ 6 ಒಂದು ವ್ಯವಸ್ಥೆಗಳನ್ನೇ ಇತ್ತು. ಆದರೆ ಇಲ್ಲಿ ಅನಿವಾರ್ಯ ಕಾರಣಕ್ಕಾಗಿ ಕೆಲವೊಂದನ್ನು ನಾವು ಕಟ್ ಮಾಡಿದ್ವಿ. ಪ್ರತಿನಿತ್ಯ ಮಾಡಬೇಕಂತದ ಸಾರಿ ಸರ, ಅದು ನಮ್ಮ ಅನಿವಾರ್ಯ ಕಾರಣಕ್ಕಾಗಿ ಅವುಗಳನ್ನು ಮಾಡದೆ ಕೆಲವೊಂದಷ್ಟೇ ನಾವು ಜಾರಿಗೆ ತಂದು ಇನ್ನು ಮುಂದಿನ ದಿನಗಳಲ್ಲಿ ಆ 6 ದಿನದ ವ್ಯವಸ್ಥೆಯನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ನಾವು ಭರವಸೆನೇ ಕೊಡ್ತೀವಿ. ಅದರ ಜೊತೆಗೆ ನಮ್ಮ ಮಕ್ಕಳುಗಳಾಗತ್ತೀವಿ, ನೀವು ಊಟ ಮಾಡಿ ಅದರ ಬಗ್ಗೆ ನೀವು ಏನಾದರೂ ನಮಗೆ ಹೇಳಿದ್ರೆ ನಮಗೆ ಗೊತ್ತಾಗ್ತದೆ ನಾವು ಊಟ ಹೆಂಗೆ ಮಾಡಿ. ಇಲ್ಲಿ ಅಡುಗೆ ಮಾಡೋಕ್ಕಿಂತಲೂ ಊಟ ಮಾಡೋರು ಜಾಗ ಇರಬೇಕು, ಪ್ರತಿಯೊಂದನ್ನು ಟೇಸ್ಟ್ ಮಾಡಬೇಕು, ಊಟ ಮಾಡೋರು ಜಾಗ ಇರಬೇಕು. ಅಂದರೆ ಎಲ್ಲ ಊಟ ಮಾಡಬೇಕು. ಅಲ್ಲಿ ಊಟ ಹೆಂಗೆ ಮಾಡಿರ್ತೀರಿ ಅದ್ರ ಬಗ್ಗೆ ನೀವು ಕ್ಲಾಸ್ ಟೀಚರ್ಸ್ ಪ್ರತಿನಿತ್ಯ ಅಂತ ವಾರಕ್ಕೆ ಒಂದ್ಸರಿ ಅದ್ರ ಕಾಂಪ್ಲಿಮೆಂಟ್ಸ್ ಹೇಳ್ಬೇಕು. ತಪ್ಪಿದ್ರೆ ತಪ್ಪಂತ ಹೇಳ್ಬೇಕು, ಸರಿ ಇದ್ರೆ ಸರಿ ಅಂತ ಹೇಳ್ಬೇಕು. ಅಂಜೋ ಅವಶ್ಯಕತೆ ಇಲ್ಲ. ಹೊಡೆದ್ರೆ ಯಾರು ಹೊಡಿತಾರೆ ಟೀಚರ್, ಹೊಡೆದ್ರೆ ಹೊಡಿಲಿ, ತಪ್ಪು ಸರಿ ಸಿದ್ಧ ಹೇಳ್ಬಾರ್ದು ನೇರ. ಹಾಂ, ಆವಾಗ ನಮಗೆ ಏನಂತ ತಿದ್ದುಕೊಳ್ಳೋ ದಾರಿ. ಇದನ್ನೇ ನಾವು ತಂದೆ ತಾಯಿಗಳಾದರೂ ಕೂಡ ನಿಮ್ಮ ಮನೆಯಾಗ ಹೋದ್ಮ್ಯಾಗ ಹೇಳ್ಬೇಕು. ಅವ್ರು ಆ ಮನೇಲಿ ಹೋದ್ನಾಗ ನಮ್ಮ ತಂದೆ ತಾಯಿ ಕೇಳೋದನ್ನು ಹೇಳಬೇಕು. ಇವತ್ತು ಹೇಗಿತ್ತು ಊಟ? ಇಲ್ಲಿ ಫಸ್ಟ್ ನಮ್ಮದೊಂದು ವಿಷಾದನೀಯ ಸಂಗತಿ ಏನಂದ್ರೆ ನಮ್ಮ ತಂದೆ ತಾಯಿಗಳು ನಮ್ಮ ಬಗ್ಗೆ ಹೆಚ್ಚು ಕೇರ್ ಕೊಡೋದೇ, ನಮ್ಮ ಬಗ್ಗೆ ಹೆಚ್ಚು ಕಾಳಜಿ ಮಾಡೋದೇ ಇವತ್ತು ದೊಡ್ಡ ತಪ್ಪು. ನಾನು ಹೇಳ್ಕೊಂಡೇ ಹೇಳ್ತೀನಿ. ಯಾಕಂದರೆ ಮುಂಜಾನೆ ನಾನು ದುಡ್ಡು ಬರ್ತೀನಿ, ನನ್ನ ಮಕ್ಕಳಿಗೆ ನೋಡ್ತಾರೆ. ಮುಂಜಾನೆ 8 ಬರ್ತೀನಿ, ಸಂಜೆ 6 ಹೋಗ್ತೀನಿ. ನನ್ನ ಮಗ ಏನು ಅಂತಾನೋ ಗೊತ್ತಿಲ್ಲ, ಏನು ತಿಂತಾನೋ ಗೊತ್ತಿಲ್ಲ, ಏನು ಆಟ ಆಡ್ತಾನೋ ಗೊತ್ತಿಲ್ಲ, ಏನು ಬರೀತಾನೋ ಗೊತ್ತಿಲ್ಲ. ಗೊತ್ತಾ? ಇಲ್ಲ. ಈ ರೈತಾಪಿ ಕುಟುಂಬದಲ್ಲಿ ಅದೇ ಒಂದು ಸಮಸ್ಯೆ ಆಗಿತ್ತು. ಇಲ್ಲಿ ನೀವು ಜಾಗೃತರಾದ್ರಿ, ನಾವು ಎದಕ್ಕೆ ಬಂದಿವಪ್ಪ, ನಮ್ಮ ಬದುಕು ಬೇಕಾಗಿತ್ತು ಅಂತಂದ್ರೆ ನಮ್ಮ ಶಿಕ್ಷಣ ಅಷ್ಟೇ. ಎಲ್ಲ ಆಸ್ತಿ ಎಲ್ಲ ಪ್ರಾರ್ಥನೆ ಮಾಡ್ತಾರೆ, ಆದರೆ ವಿದ್ಯೆ ಪ್ರಾರ್ಥನೆ ಮಾಡೋದು ಯಾರಿಗೂ ಸಾಧ್ಯ. ಇನ್ನೊಂದು, ನಾವು ಎಷ್ಟೇ ಆಸ್ತಿ ಗಳಿಸಿದ್ರು ಅದನ್ನು ನಾವು ಹೆಂಗೆ ಮಾಡ್ತಾ ಹೋಗ್ತೀವಿ, ಹಂಗೆ ಕಡಿದಾಗ್ತಾ ಹೋಗ್ತಾರೆ. ಈಗಾಗಲೇ ನಿಮ್ಮ ಸಮಾಜ ಹೇಳ್ತಿದ್ದೀರಿ, ಎಷ್ಟೋ ದಾಳಿಗಳಲ್ಲಿ ನಮ್ಮ ಸಮಾಜ ಸಂಪತ್ತನ್ನು ಹಾಳಾಗೋಗೋದು. ಆದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ವಿದ್ಯೆಗಳ ನಮ್ಮ ನಳಂದ ವಿಶ್ವವಿದ್ಯಾಲಯ ಅತಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಅವ್ರು ಬರ್ತಕ್ಕಂಥ ಕೃತಿಗಳು ಎಂದೂ ಹಳೆಯದಿಲ್ಲ. ಹಳೆಗಳೇನು ಎಷ್ಟೋ ಸುಟ್ಟವ, ಆದ್ರೂ ಮತ್ತೆ ಅವುಗಳೆಲ್ಲ ಬರೆಯೋಕ್ಕೆ ಸಾಧ್ಯತೆ ಆಯಿತು. ಹಾಗೆ ನಾವು ಎಷ್ಟು ವಿದ್ಯೆಗಳನ್ನು ಗಳಿಸ್ತೀವೋ ಅಷ್ಟು ನಾವು ಎತ್ತರ ಬೆಳಿತೀವಿ. ಅದನ್ನು ಲಕ್ಷ್ಯ ಕೊಟ್ಟು ನೀವು ಪ್ರತಿಯೊಬ್ಬ ಶಿಕ್ಷಕರು ಒಬ್ಬರೇ ಅಂತಲ್ಲ, ಯಾರೇ ಇರಲಿ ಅವ್ರು ಪಾಠ ಮಾಡಕ್ಕೆ ಬಂದಾರಂದ್ರೆ ಇದು ನಮ್ಗೆ ತಿಳಿದಿಲ್ಲ ಧೈರ್ಯವಾಗಿ ಹೇಳ್ಕೊಂಡೆ ಆ ಶಿಕ್ಷಕರು ಹೆಚ್ಚಾಗ್ತಾರೆ, ನೀವು ಹೆಚ್ಚಾಗ್ತಾರೆ. ನಿಮ್ಮ ತಂದೆ ತಾಯಿ ಮಾಡಿರ್ತಕ್ಕಂಥ ತಪ್ಪನ್ನು ನೀವು ತಿದ್ದುಕೊಂಡು ನೀವು ಬೆಳಕೆ ಇಟ್ಕೊಂಡ್ರೆ ಸರಿ ಹೋಗ್ತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡು ಇಲ್ಲಿರ್ತಕ್ಕಂಥ ನಾವೆಲ್ಲ ಮುದ್ದು ಮಕ್ಕಳು ಅತಿ ಜಾಣ್ರೆ ಅದಾರೆ, ಜೊತೆಗೆ ಬುದ್ಧಿವಂತರಾಗ್ತಾರಂತ ಒಂದು ಭರವಸೆನೂ ನನಗೆ. ಯಾಕಂದ್ರೆ ಬೆಳೆಯೋ ಸಿರಿ ಮೊಳಕೆಯಲ್ಲೇ ನೋಡೋದು. ಇವತ್ತಿನ ಈ ನನ್ನ ಮಕ್ಕಳೇ ನೋಡಿದ್ರೆ ನನಗೆ ಅನಿಸ್ತದೆ, ಈ ಮಕ್ಕಳು ಒಂದಿಲ್ಲ ಒಂದು ದಿನ ಸಮಾಜವನ್ನು ಸುಭದ್ರವಾಗಿ ಕಟ್ತಾರೆ, ಯಾಕೆ ಎಲ್ಲೇ ನಿಲ್ತಾರೆ ಅನ್ನೋ ಒಂದು ಭರವಸೆ ಮೇರೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಎಲ್ಲರಿಗೂ ಧನ್ಯವಾದಗಳನ್ನ ಮುಗಿಸ್ತಾರೆ. ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಒಂದು ಮಾತು ಕೂಡ ಹೇಳ್ತೀವಿ. ಅಂದರೆ ಎಲ್ಲರೂ ಕೂಡ ಊಟ ಮಾಡಬೇಕು, ಅದನ್ನು ಸವಿರುಚಿ ಹೆಂಗಿದೆ ಅಂತೇಳಿ ಮೇಡಮ್ ಅವ್ರಿಗೆ ಹೇಳ್ಬೇಕಂತ ಹೇಳಿದ್ರು. ಅಂದರೆ ಎಲ್ಲರೂ ಊಟ ಮಾಡ್ತಿರಲ್ಲ, ಮಧ್ಯಾಹ್ನ ಊಟ ಮನೆಗೆ ಯಾರೂ ಹೋಗ್ಬಾರ್ದು, ಊಟದ ಬಗ್ಗೆ ಮೇಡಮ್
ತುಂಬಾನೇ ಈ ಸರ್ಕಾರದಿಂದ ಫೋಲಿಕ್ ಆಸಿಡ್ ಟ್ಯಾಬ್ಲೆಟ್ ಎಲ್ಲ ತುಂಬ್ತೀರಾ ಎಲ್ಲ ಯಾರೇ ಕಾಲ ರೋಗ ನಮ್ಮ ಭಾಗಕ್ಕಿಲ್ಲ ಅದ್ರ ಬಗ್ಗೆ ನಮ್ಮ ಮೈಲಾರಿಗೆ ಅದ್ರ ಬಗ್ಗೆ ನಮ್ಮ ಚಿತ್ರಣ ಇಲ್ಲ ಎಲ್ಲ ಒಂದು ಎರಡು ಇರ್ಬೋದು ಬಟ್ ಭಾಳಷ್ಟು ಜಾಸ್ತಿ ಇದ್ದಾರೆ ಅವ್ರಿಗೆ ಹೊರಗಡೆ ನೋಡಿದೆವು ಅಂದರೆ ನಾವು ಭಯ ಬೀಳ್ತೀವಿ ನಮಗೊಂದ್ಸಲ ಈಗ ನಮ್ಮ ಪರಿಸ್ಥಿತಿ ಏನಾಗ್ತದೆ ವರ್ಷಕ್ಕೆ ಒಂದ್ಸಲ ಫೆಬ್ರವರಿ 12 ಕೊಡ್ತಾರೆ ಆ ಗುಳಿ ಒಂದು ವರ್ಷ ನೋಡಿದ್ರೆ ಒಂದು ವರ್ಷ ಫ್ರೀ ಇದ್ದಾಗ ಒಂದ್ಸಲ ಅದೇ ಕಾಲ ಬಂತಂದ್ರೆ ಇನ್ನೊಂದ್ಸಲ ವಾಸಿ ಮಾಡೋಕ್ಕಾಗಲ್ಲ ಅದು ಎಲ್ಲ ಮುಗಿದಂತ ನಿಮಗೆಲ್ಲ ಒಳ್ಳೆಯದು